ರಾತ್ರಿ ತಡರಾತ್ರಿಯಲ್ಲಿ ಹತ್ತತ್ರ 3 ಗಂಟೆ ಸುಮಾರಿಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನು ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ JDS ಈಗಾಗಲೇ NDA ಭಾಗ ಆಗಿದೆ. ಇನ್ನು NDA ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ ಚರ್ಚೆ ಇತ್ಯಾದಿ ಏನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. ನೋಡೋದು ಅಲ್ಲೇ ಚರ್ಚೆ ಆಗ್ತವೆ. ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗೆಲ್ಲಬೇಕು. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು. ಆ ಗೆಲ್ಲಿಸೋ ದೃಷ್ಟಿಯಿಂದ ಒಟ್ಟಾಗಿ ಸಹಮತದಿಂದ ಏನು ತಗೊಂಡು ಹೋಗಬೇಕು, ಅದಕ್ಕೇನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಈಗಾಗಲೇ ಮಾಡ್ತಾಯಿದ್ದೀವಿ. ನಮ್ಮ ಗುರಿ ಅಷ್ಟೇ, ಮೋದಿ ಮತ್ತೊಮ್ಮೆ. 1 ಪಾಯಿಂಟ್ ಪ್ರೋಗ್ರಾಮ್, ಮತ್ತೇನೂ ಇಲ್ಲ, ಮೋದಿ ಮತ್ತೊಮ್ಮೆ. ಸರ್, ಈಗ 3 ಜಿಲ್ಲೆಗಳದ್ದು ಇವತ್ತೇನು ಪ್ರಸ್ತಾಪ ಆಗುತ್ತೆ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳ? ಇಲ್ಲ, ಆ ಥರ ಏನಿಲ್ಲ, ಆ ಥರದ್ದೇನಿಲ್ಲ. ಇವತ್ತು ಸುತ್ತೂರು ಕ್ಷೇತ್ರಕ್ಕೆ ಬಂದಿರೋ ಕಾರಣಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ಯೋಚನೆ ಮಾಡ್ತಾರೆ ಈ 4 ಲೋಕಸಭಾ ಕ್ಷೇತ್ರಗಳು ಚರ್ಚೆ ಆಗ್ಬೋದು ಅಂತ. ಆ ಥರ ಏನೋ ಚರ್ಚೆ ಆಗಲ್ಲ. ರಾಜ್ಯದ ದೃಷ್ಟಿಯಿಂದ ಒಮ್ಮೆ ಅವಲೋಕನ ಮಾಡಿ ಮುಂದೇನು ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿರುವಂಥ ಡಿಸ್ಕಷನ್ ನಡೆಯುತ್ತೆ. ಸೂಕ್ಷ್ಮವಾದ ಚರ್ಚೆ ನಡೆಯಲ್ಲ. ಆ ಥರದ್ದೇನಿಲ್ಲ. ಇಲ್ಲ, ಅವೆಲ್ಲ ಕಾಕತಾಳೀಯ. ಸುತ್ತೂರು ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿದೆ ಅನ್ನೋದು ಹೊರತುಪಡಿಸಿದ್ರೆ ಇನ್ಯಾವುದೇ ವಿಶೇಷತೆ ಇಲ್ಲ. ಅಲ್ಲ, ಸಭೆ ಆರಂಭ ಆಗ್ತಾ ಇವತ್ತು ಲೋಕಸಭಾ ಚುನಾವಣಾ ವಿಚಾರವಾಗಿ ಸಾಕಷ್ಟು ಕಾರ್ಯತಂತ್ರ ಚರ್ಚೆ ಆಗ್ತಿದೆ ಅಂತ ಅಧ್ಯಕ್ಷರು ಸಹ ಹೇಳಿದ್ರು. ಹಾಗಾಗಿ ಇಲ್ಲಿಂದ ಆರಂಭ ಆಗ್ತಾ ಇರುವಂತದ್ದು ಏನದು ಅಂತ CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಇದೆ. ಅಲ್ಲ, ಹಾಗೇನಿಲ್ಲ. ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗೋಕ್ಕೆ ಮುಂಚೆನೇ ಇದು ನಮ್ಮ ರಾಜ್ಯದ ರಾಜಧಾನಿಯಾಗಿತ್ತು. ಮೈಸೂರು ಅರಸರ ರಾಜಧಾನಿ ಆಗಿತ್ತು. ಸುತ್ತೂರು ಕ್ಷೇತ್ರ ಇಲ್ಲೇ ಇದೆ. ಅವರು ಸುತ್ತೂರು ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಆ ಸಮಯದ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಪಕ್ಷದ ಕಡೆಯಿಂದ ಈ ಯೋಜನೆಯನ್ನು ಜೋಡಿಸಿದ್ದೇವೆ. ಈಗ ಮೈತ್ರಿ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಸೂಕ್ಷ್ಮವಾಗಿರ್ತಕ್ಕಂಥ ಚರ್ಚೆ ಮತ್ತು ಮುಂದಿನ ಕಾರ್ಯಯೋಜನೆಯನ್ನು ಒಂದು ರೋಡ್ ಮ್ಯಾಪ್ ತಯಾರು ಮಾಡೋ ಕೆಲಸ ನಾವು ಡಿಸ್ಕಷನ್ ಮಾಡ್ತೇವೆ. ಅಲ್ಲ, ಈಗೇನಂದರೆ ಈಗ ಯಡಿಯೂರಪ್ಪನವರು ಹಿರಿಯರಿದ್ದಾರೆ, ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರಿದ್ದಾರೆ. ಅವರಿಗೆ ಸ್ವಾಭಾವಿಕವಾಗಿ ಹೆಚ್ಚಿನ ಮಾಹಿತಿ ಇರುತ್ತೆ. ಈ ನಮ್ಮ ಅಭ್ಯರ್ಥಿಯ ನಿರ್ಣಯ ಬಹುತೇಕ ನಿರ್ಣಯ ಆಗೋದೆಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ನಲ್ಲಿ. ಹಾಗಾಗಿ ಯಡಿಯೂರಪ್ಪನವರು ಅದರ ಸದಸ್ಯರಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿದ್ದರೆ ಬಹುತೇಕ ಅವರು ಏನು ಹೇಳ್ತಾರೆ ಅದು ವಾಸ್ತವಕ್ಕೆ ಹತ್ತಿರವಾಗಿರೋ ಸಂಗತಿನೇ ಅವ್ರು ಹೇಳಿರ್ತಾರೆ. ಏನು ನಿಮಗೆ ಮಧ್ಯಾಹ್ನ ನಂತರ ಕೋರ್ ಕಮಿಟಿ ಸಭೆ ನಡೀತದೆ. ಆಮೇಲೆ ಕ್ಲಸ್ಟರ್ ಮಟ್ಟದ ಪ್ರಮುಖರ ಜೊತೆನಲ್ಲಿ ಒಂದು ಸಮಾಲೋಚನೆ ನಡೆಸ್ತಾರೆ. ಇದನ್ನು ನೀವು ಸುದೀರ್ಘ ಅಂತಲಾರು ಕರಿಬೋದು. 1 ಗಂಟೆ 1.5 ಗಂಟೆ ಮೀಟಿಂಗನ್ನು ಅವರಿಗೂ ಪೊಲಿಟಿಕಲ್ ನಾಲೆಡ್ಜ್ ಇದೆ. ರಾಜ್ಯದ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅವ್ರ ಹತ್ರ ಇದೆ. ಇನ್ನು ನಾವು ಕೂಡ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವ್ರ ಗಮನಕ್ಕೆ ಏನು ತರಬೇಕಾಗಿರೋ ಸಂಗತಿಗಳೇ ತರ್ತೀವಿ. ಗುರಿ ಒಂದೇನೆ, ಮೋದಿ ಮತ್ತೊಮ್ಮೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಷ್ಟೇ ನಮ್ಮ ಗುರಿ. ಯಾವ ಗೊಂದಲನೂ ಇಲ್ಲ. ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಆಮೇಲೆ ಒಂದು ಮಾತು, SDPI ಅಬ್ದುಲ್ ಮಜೀದ್ ಸಂಘರ್ಷದ ಮಾತಾಡಿದ್ದಾರೆ. ನ್ಯಾಯಾಲಯ ತೀರ್ಪು ಕೊಟ್ಟು 30 ವರ್ಷದ ನಂತರ ಅಲ್ಲಿ ಶೃಂಗಾರ ಗೌರಿ ಇನ್ನಿತರೆ ದೇವರುಗಳಿಗೆ ಪೂಜೆ ಮಾಡೋಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟಿದೆ. ನಮಗೆ ಅಬ್ದುಲ್ ಮಜೀದ್ನಂಥ ದೊಣ್ಣೆ ನಾಯಕನ ಅವಶ್ಯಕತೆ ಇಲ್ಲ, ಅವನ ಹೇಳಿಕೆ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮಾನಸಿಕತೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಅವರು ಮಾತಾಡೋಕ್ಕೆ ಮುಂಚೆ ಎಚ್ಚರದಿಂದ ಮಾತಾಡಬೇಕು ಅಂತ ಹೇಳಕ್ಕೆ ಬಯಸ್ತೇನೆ. ನಾವು ಹೇಳಿದ್ನಲ್ಲ, ಈ ದೇಶಕ್ಕೆ ಸ್ವತಂತ್ರ ಗಳಿಸ್ಕೊಳ್ಬೇಕಾದ್ರೆ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದಾರೆ. ಸ್ವತಂತ್ರ ಗಳಿಸ್ಕೊಂಡ್ರೆ ಸ್ವಾತಂತ್ರ್ಯವನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅಂತ ಗೊತ್ತು. 1947 ಈಗ ಇಲ್ಲ. ಅವತ್ತು ದೇಶ ವಿಭಜನೆಗೆ ಅವತ್ತಿದ್ದಂಥ ರಾಜಕೀಯ ನೇತೃತ್ವ ಅವಕಾಶ ಕೊಡ್ತು. ಇವತ್ತು ದೇಶ ವಿಭಜನೆಗೂ ಅವಕಾಶ ಕೊಡಲ್ಲ ಮತ್ತು ಈ ರೀತಿ
ಥ್ರೆಟ್ ಮಾಡೋರಿಗೂ ಕೂಡ ಹೇಗೆ ಬಲಿ ಹಾಕಬೇಕು ಅಂತ ಗೊತ್ತಿದೆ, ಬಲಿ ಹಾಕ್ತೀವಿ. ರಾಜ್ಯ ಸರ್ಕಾರಕ್ಕೆ ಕ್ರಮಕ್ಕೆ ಒತ್ತಾಯಿಸ್ತೀರಿ ಯಾಕಂದ್ರೆ ಈ ರೀತಿಯಂತ ಪ್ರಚೋದನಕಾರಿ ಹೇಳಿಕೆ ಅಲ್ಲ, ಈಗ ಏನು ಮಾಡ್ತೀರಿ? ಒಬ್ಬರು ಸಂಸದರೇ ದೇಶ ವಿಭಜನೆ ಮಾತಾಡ್ತಾರೆ. ಭಾರತದ ಉತ್ತರ ಇದೆ, ಭಾರತದ ದಕ್ಷಿಣ ಇದೆ, ಅದನ್ನೇ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜನೆ ಮಾತಾಡ್ತಾರೆ. ಹೀಗೆ ವಿಭಜನೆ ಮಾತಾಡುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಹೊಸ್ತೇನಲ್ಲ. ವಿಭಜಿಸಿ ಆಳೋದೇ ಅವರ ಬ್ರಿಟಿಷರಿಂದ ಪಡ್ಕೊಂಡಂಥ ಒಂದು ಟ್ರೇಡ್ ಸೀಕ್ರೆಟ್. ಅವರು ಬ್ರಿಟಿಷರು ಕಾಂಗ್ರೆಸ್ನವರಿಗೆ ಅಧಿಕಾರ ಕೊಟ್ಟು ಹೋಗ್ಬೇಕಾದ್ರೆ, ನೀನು ಆಳಬೇಕಾದ್ರೆ ಏನು ಮಾಡಬೇಕು ಅಂತ ಬಹುಶಃ ಜವಾಹರ್ಲಾಲ್ ನೆಹರು ಅವ್ರ ಕಿವಿಗೆ ಹೇಳಿದ್ದನ್ನು ಇವರಿಗೆ ಪಾಲಿಸ್ಕೊಂಡು ಬಂದಿದ್ದಾರೆ. ವಿಭಜಿಸಿ ಆಳು, ಭಾಷೆಯ ಹೆಸರಿನಲ್ಲಿ ವಿಭಜಿಸು, ಪ್ರಾದೇಶಿಕತೆ ಹೆಸರಿನಲ್ಲಿ ವಿಭಜಿಸು, ಜಾತಿ ಹೆಸರಿನಲ್ಲಿ ವಿಭಜನೆ ಮಾಡು, ಅದೇ ತಾನೇ ಅವ್ರ ತಂತ್ರ. ಅಂದರೆ ಈಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಂಸದರ ಮೇಲೆ, ಡಿ.ಕೆ. ಸುರೇಶ್ರ ಮೇಲೆ. ಮಾಡಿದಾರಾ? ಬೇರೆ ಆಗಿದ್ರೆ ಬಿಟ್ಬಿಡ್ತಿದ್ರಾ? ಈಶ್ವರಪ್ಪನವರು ವಿಭಜನೆಯ ಮಾತಾಡೋವಂಥವ್ರನ್ನ, ವಿಭಜಿಸುವ ಮನಸ್ಥಿತಿಯವ್ರನ್ನ ಗುಂಡಿಟ್ಟು ಕೊಲ್ಲುವ ಕಾನೂನು ತರಬೇಕು ಅಂತ ಹೇಳಿದ್ರು. ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ವಿಭಜಿಸಬೇಕು ಅಂತ ಹೇಳಿದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರಾ? ಅವ್ರು ಹೇಳಿದ ಕಾನೂನು ತರಬೇಕು ಅಂತ ಹೇಳಿದ್ದಾರೆ. ಇದು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅವ್ರ ಡಿಮಾಂಡ್ ಅದು. ಕಾನೂನು ತರಬೇಕು ದೇಶದ್ರೋಹಿಗಳಿಗೆ ಮೇಲೆ ಅಂಥೇಳಿ. ದೇಶದ್ರೋಹಿದ ಚಟುವಟಿಕೆ ನಡೆಸೋರಿಗೆ ಸನ್ಮಾನ ಮಾಡಿ ಅಂತ ಹೇಳಕ್ಕೆ ಬರುತ್ತಾ? ಅಥವಾ ಅವರಿಗೆ ಪದ್ಮ ಪುರಸ್ಕಾರ ಕೊಡಿ ಅಂತ ಹೇಳಕ್ಕೆ ಬರುತ್ತಾ? ಸರ್, ಇವತ್ತು ಕಾಂಗ್ರೆಸ್ ಅವರು ಮತ್ತೆ ಮೈಸೂರಿನ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಅಮಿತ್ ಶಾ ಅವರ ಭೇಟಿಯನ್ನ ವಿರೋಧ ಮಾಡಿ, ಇದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಅಂದರೆ ಮನಮೋಹನ್ ಸಿಂಗು ಬರೀ 1,42,000 ಕೋಟಿ ಕೊಟ್ಟಿದ್ದರು ಕರ್ನಾಟಕಕ್ಕೆ. 1,42,000 ಕೋಟಿ. ಈಗ ಇವ್ರು ಕೊಟ್ಟಿರೋದು 4,91,000 ಕೋಟಿ. ಮೋದಿಯವರು 1,42,000 ಕೋಟಿ 10 ವರ್ಷಕ್ಕೆ ಸರಾಸರಿ 14,000. ಸರಾಸರಿ 14,000 ಒಂದು ವರ್ಷಕ್ಕೆ. 10 ವರ್ಷಕ್ಕೆ ಕೊಟ್ಟಿದ್ದು 1,42,000. ಆಗ ಹಿಂದೆ ಮುಂದೆ ಎಲ್ಲ ಬಂದಾಗಿತ್ತು ಕಾಂಗ್ರೆಸ್ನವ್ರದ್ದು. ಈಗ ಇವರು ಸರಾಸರಿ 5,50,000 ಕೊಟ್ಟಿದ್ದಾರೆ ವರ್ಷಕ್ಕೆ. ಮತ್ತು 4,91,000 ಕೋಟಿ ರೂಪಾಯಿ ಈಗಾಗಲೇ ಗ್ರಾಂಟಿನ್ ಏಯ್ಡು ಮತ್ತು ತೆರಿಗೆ ಪಾಲು ಸೇರಿ ಕರ್ನಾಟಕಕ್ಕೆ ಈ 10 ವರ್ಷದಲ್ಲಿ ಮೋದಿಯವರು ಕೊಟ್ಟಿದ್ದಾರೆ. ಅಂದರೆ 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. 4 ಪಟ್ಟು ಜಾಸ್ತಿ ಕೊಡೋರದು ಅಪರಾಧ. ಆವಾಗ ಹಿಂದೆ ಮುಂದೆ ಎಲ್ಲ ಬಂದಾಗಿತ್ತು ಕಾಂಗ್ರೆಸ್ನವರಿಗೆ. ಹಂಗೆ ಭಾವಿಸ್ಬೋದು ತಾನೇ ನಾವು. ಅವಾಗ ಕೇಳೋಕ್ಕೆ ಇವ್ರಿಗೆ ಧೈರ್ಯ ಇರಲಿಲ್ಲ, ಅದೇ ದೊಡ್ಡದು ಅಂತ ಅನಿಸಿತ್ತು. ಈಗ ಜಾಸ್ತಿ ಕೊಟ್ಟಿದ್ದಾರೆ, ಅದು ಹಂಗಾಗಿ ಮೋದಿಯವ್ರದ್ದು ಅಪರಾಧ. ಅದೇ ತಾನೇ ಇವ್ರು ಹೇಳ್ತಾ ಇರೋದು. ಅಂದರೆ ಇದೇ ಮಾತನ್ನು ಬೆಂಗಳೂರಿನವ್ರು ಕೇಳಿದ್ರೆ ಏನು ಹೇಳ್ತಾರೆ? ನನ್ನ ತೆರಿಗೆ ನನ್ನ ಹಕ್ಕು ಅಂತ. ಯಾರೋ ಕುಡುಗರ ಸಂಘದವರು ಒಂದು ಮನವಿ ಕೊಟ್ಟಿದ್ದಾರೆ, ನಾವು ಮದ್ಯ ಕುಡಿಯೋರು ಹೆಚ್ಚು ತೆರಿಗೆ ಕೊಡ್ತೀವಿ, ಅದು ನನ್ನ ಹಕ್ಕು ಅಂತ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಅಪ್ಲೈ ಆಗುತ್ತಾ ಇದು? ಬೆಂಗಳೂರಿನವ್ರ ತೆರಿಗೆ, ಬೆಂಗಳೂರಿನವರಿಗೆ ತೆರಿಗೆದಾರರು 2.5% ಇದ್ದಾರೆ. ಅವರು ನನ್ನ ತೆರಿಗೆ ನನ್ನ ಹಕ್ಕು ಅಂತಂದರೆ ಬಡವರಿಗೆ ಏನು ಕೊಡ್ತಾರೆ ಇವರು? ಏನು ಕೊಡ್ತಾರೆ? ಹಾಗಾಗಿ ಇದು ನಮ್ಮ ದೇಶವೇ ಒಂದಾಗಿ ಯೋಚನೆ ಮಾಡಬೇಕಾಗಿರೋ ಸಂಗತಿ ಅನ್ನೋದನ್ನು ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಅಂಗಾಂಗ ಭಾವದ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ನಮ್ಮ ಅಂಗಾಂಗಗಳಲ್ಲಿ ಭಿನ್ನತೆ ಇರ್ಬೋದು, ಆದರೆ ಅದ್ರ ಜೊತೆಗೆ ಒಂದು ಏಕತೆಯ ಸೂತ್ರ ಇದೆ, ದೇಹಭಾವ ಇದೆ. ದೇಹಭಾವವೇ ದೇಶಭಾವ. ಯಾರಿಗೆ ದೇಶಭಾವ ಇರಲ್ಲ, ರಾಷ್ಟ್ರಭಾವ ಇರಲ್ಲ, ಅವರೆಲ್ಲ ಹಿಂಗೆ ಮಾತಾಡ್ತಾರೆ. ಯಾರಿಗೆ ರಾಷ್ಟ್ರಭಾವ ಇರುತ್ತೆ ಅವ್ರು ಯಾರೂ ಈ ಥರದ ಒಡಕಿನ ಮಾತಾಡಲ್ಲ. ಕಾಂಗ್ರೆಸ್ಸಿಗೆ ರಾಷ್ಟ್ರಭಾವದ ಕೊರತೆಯ ಕಾರಣದಿಂದ ಅವ್ರು ಹೀಗೆ ಮಾತಾಡ್ತಾರೆ. ಅವ್ರಿಗೆ ರಾಷ್ಟ್ರಭಾವ ಇದ್ದಿದ್ರೆ ಅವ್ರು ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.